ಥಂಬ್ನೇಲ್ ನೋಡಿ ವಿಡಿಯೋ ಕ್ಲಿಕ್ ಮಾಡಿರಿ ಅಂತಂದ್ರೆ ನಿಮಗೆ ಬೇಜಾರು ಮಾಡಂಗಿಲ್ಲ. ಒಂದು ಬೆಂಕಿ ಸ್ಟೋರಿ ಹೇಳ್ತೀನಿ ಕೇಳಿ. ಸ್ಕ್ಯಾಮರ್ಗ ಸ್ಕ್ಯಾಮ್ ಮಾಡಿದಂತ ಭೂಪನ್ ಸ್ಟೋರಿ ಇದೆ. ಅವನ ಹೆಸರ ಭೂಪೇಂದ್ರ ಸಿಂಗ್. ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಐತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸ್ಟೋರಿ ಮುಂದುವರ್ಸೋಣ ಅಂತ ಬರ್ರಿ. ಕಾನ್ಪುರದವ ಭೂಪೇಂದ್ರ ಸಿಂಗ್ ಅಂತ ಒಬ್ಬ ಭೂಪೇವ. ಇವ ಸ್ಕ್ಯಾಮರ್ಗ ಸ್ಕ್ಯಾಮ್ ಮಾಡ್ಯಾನ. ಎಂತ ಸ್ಕ್ಯಾಮ್ ಮಾಡ್ಯಾನ ಅಂತಂದ್ರೆ ನೀವು ಹಿಂದೆ ಎಲ್ಲೂ ಕೇಳಿರಂಗಿಲ್ಲ ಅಂತ ಸ್ಕ್ಯಾಮ್ ಮಾಡ್ಯಾನ ಇವ. ನೀವು ನಂಬಂಗಿಲ್ಲ ಈ ಸ್ಟೋರಿ ಹೇಳಿದ್ರ, ಬಟ್ ಇದು ನಿಜ ನಡೆದೈತಿ. ಇದು ಕಾನ್ಪುರ್ ಒಳಗ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಭೂಪೇಂದ್ರ ಸಿಂಗ್ ಒಂದಿನ ಒಂದು ಕಾಲ್ ಬರ್ತೈತಿ. ನೋಡಪ್ಪ, ನಾ CBI ಮಾತಾಡೋದ, ಇನ್ನು ಇಂಥವೆಲ್ಲ ವಿಡಿಯೋ ಸಿಕ್ಕಾವ ನಂಗ. ಹಂಗಂತಂದ್ರೆ ನಿನ್ನ ಎಲ್ಲ ಅಶ್ಲೀಲ ವಿಡಿಯೋ ಸಿಕ್ಕಾವ ನಂಗ, ಅಶ್ಲೀಲ ಫೋಟೋಗಳು ಸಿಕ್ಕಾವ ನನಗೆ. ನಿನ್ನ ಮ್ಯಾಗ ನಾ ಕೇಸ್ ಹಾಕಿನಿ ಅಂತ ಭೂಪೇಂದ್ರ ಸಿಂಗ್ ಈ ಸ್ಕ್ಯಾಮರ ಹೇಳ್ತಾನ. ಭೂಪೇಂದ್ರ ಸಿಂಗ್ ಅವಾಗ, ಸರ್ ಏನು ಮಾಡಿದ್ರಿ ಸರ್, ಈಗ ನೀವೇ ಹೇಳ್ರಿ ಅಂತಂದ. ಅವಾಗ ಸ್ಕ್ಯಾಮರ, ಏನು ನೋಡಪ್ಪ, ಮುಗಿಸೋನು, ನಾನೇ ಇದನ್ನ ಎಲ್ಲ ಕ್ಲೋಸ್ ಮಾಡ್ತೀನಿ, ಏನಿಲ್ಲ ಒಂದು 16,000 ರೂಪಾಯಿ ಕೊಡ್ಬೇಕಾಕತ್ ನೀ ನಂಗೆ, ಕೊಟ್ಟು ಬಿಡು, ಮುಗಿಸ್ಬಿಡ್ನು ಎಲ್ಲ ಅಂತಂದ. ಭೂಪೇಂದ್ರ ಸಿಂಗ್ ಮೊದಲ ಭೂಪಿ ಇವ ಟ್ಯಾಲೆಂಟ್. ಇವ ಏನಂದ ಭೂಪೇಂದ್ರ ಸಿಂಗ್, ನೋಡ್ರಿ ಸರ, ನಾ PUC ಹುಡುಗದೇನಿ, ನನ್ನ ಕಡೆ ಏನು ಅಷ್ಟು ರೊಕ್ಕಿಲ್ಲ, ಒಂದಿನ ಟೈಮ್ ಕೊಡ್ರಿ, ನಮ್ಮ ಮನೆಯವ್ರಿಗೆ ಅದು ಏನು ಹೇಳಕ್ಕೆ ಹೋಗ್ಬೇಡ್ರಿ ನೀವು, ಒಂದಿನ ಟೈಮ್ ಕೊಡ್ರಿ, ನಾ ಹೆಂಗಾರ ಏನ್ರ ಮಾಡಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾನೆ ಭೂಪೇಂದ್ರ ಸಿಂಗ್. ಆಯ್ತಪ್ಪ ತಗೋಪ್ಪ ಒಂದಿನ ಟೈಮ್. ಸ್ಕ್ಯಾಮರ್ಗೆ ಏನು 16,000 ರೂಪಾಯಿ ಬರ್ತಾವಂದ್ರೆ ಒಂದಿನ ಟೈಮ್ ತಗೊಳಕ್ಕೆ ಏನು 16,000 ರೂಪಾಯಿ ಅಂದ್ರೆ ಏನು ಸುಮ್ಮನೆ ಬಿಟ್ಟ. ಸ್ಕ್ಯಾಮರ್ ನೆಕ್ಸ್ಟ್ ಡೇ ಕಾಲ್ ಮಾಡಿದ. ಏನಪ್ಪಾ ಭೂಪೇಂದ್ರ ಸಿಂಗ್ 16,000 ರೂಪಾಯಿ ಅರೇಂಜ್ ಮಾಡಿದೇನಪ್ಪ ಅಂತ ಕೇಳಿದ. ಭೂಪೇಂದ್ರ ಸಿಂಗ್ ಹೇಳ್ದ ಅವಾಗ, ಸರ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ ರೊಕ್ಕ, ಬಟ್ ನಾ ಒಂದು ಸ್ವಲ್ಪ ದಿನ ಹಿಂದೆ, ಒಂದು 15-20 ದಿನ ಹಿಂದೆ ಮನ್ಯಾಗಿಂದ ಒಂದು ಚೈನ್ ತುಡುಗು ಮಾಡಿ ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಕಡೆ ನಾನು ಅದನ್ನು ಅಡ ಇಟ್ಟೀನಿ. ಒಂದು 3,000 ರೂಪಾಯಿಗೆ ಅಡ ಇಟ್ಟೀನಿ. ಮತ್ತು ನೀವು ಏನಾರ ನಂಗೆ ಪ್ಲೀಸ್ ಹೆಲ್ಪ್ ಮಾಡಿರಿ, 3,000 ರೂಪಾಯಿ ಕೊಡ್ರಿ, ಮತ್ತು ಅದನ್ನು ಚೈನ್ ಬಿಡಿಸ್ಕೊಂಡು ಮತ್ತು ನಿಮ್ಗೆ ಏನಲ್ಲ ಅದು ರೊಕ್ಕ ಕೊಟ್ಬಿಡ್ತೀನಿ, 16,000 ರೂಪಾಯಿ. ಅದನ್ನ ಬೇರೆ ಕಡೆ ಬಂಗಾರ ಅಂಗಡಿ ಗಿರ್ವಿ ಇಟ್ಟ, ಇನ್ನೊಂದು ಕಡೆ ಇಟ್ಟ ನಿಮ್ಗೆ ಕೊಟ್ಬಿಡ್ತೀನಿ ಅಂತಂದ. ಸರಿಯಾ, ಹಂಗಾತ. ಸ್ಕ್ಯಾಮರ್ ಏನು ಮಾಡ್ಯಾನೀಗ, ಏನಪ್ಪ 16,000 ರೂಪಾಯಿ ಕೊಡ್ತಾನಲ್ಲ, ಮತ್ತು ಅದಕ್ಕೆ 3,000 ರೂಪಾಯಿ ಎಲ್ಲ ಸೇರಿಸಿ 20,000 ರೂಪಾಯಿ ಕೊಡ್ತಾನೆ ಬಿಡು ಅಂತ ಹೇಳಿ ಏನು ಮಾಡ್ಯಾನ, ಅದು ತೊಗೋಪ್ಪ 3,000 ರೂಪಾಯಿ ತೊಗೋ, ಮತ್ತು ಅದನ್ನ ಚೈನ್ ಬಿಡಿಸ್ಕೊಂಡು ಹೋಗಿ ಬೇರೆ ಗೋಲ್ಡ್ ಅಂಗಡಿಯಾಗ ಗಿರ್ವಿ ಇಟ್ಟ ರೊಕ್ಕ ಕಳಿಸ್ಕೊಡ್ನಂಗೆ ಅಂತ ಹೇಳ್ಯಾನ. ಆಯ್ತಾ, ಭೂಪೇಂದ್ರ ಸಿಂಗ್ 3,000 ರೂಪಾಯಿ ಬಂದು ಭೂಪೇಂದ್ರ ಸಿಂಗ್ ಅನ್ನ ಫುಲ್ ಚಿಲ್ ಮಜಾ ಮಾಡಿದ. ನೆಕ್ಸ್ಟ್ ಡೇ ಮತ್ತೆ ಸ್ಕ್ಯಾಮರ್ ಕಾಲ್ ಮಾಡಿದ. ಏನಪ್ಪಾ 3,000 ರೂಪಾಯಿ ತೊಗೊಂಡಿದ್ದಿ, ಚೈನ್ ಬಿಡಿಸ್ಕೊಂಡಿನ, ಹೋಗಿ ಅಂಗಡಿಯಾಗ ಗಿರ್ವಿ ಇಟ್ಟೇನ ಅಂತ ಕೇಳ್ತಾನೆ. ಇಲ್ಲ, ಮತ್ತು ಅದೇನಾಗೈತಿ, ನಾ ಯಾರಿಗೆ ಇದನ್ನು ಕೊಟ್ಟಿದ್ದಿಲ್ಲ, ಅವ್ರು ಮತ್ತು 500 ರೂಪಾಯಿ ಕೇಳತ್ತಾರ ನನಗೆ ಎಕ್ಸ್ಟ್ರಾ ಗಿರ್ವಿ ಇಟ್ಟಿದ್ದಕ್ಕೆ, ಅದೇನು ಬಡ್ಡಿ ಸುಮ್ಮನೆ ಕೇಳತ್ತಾರ ಹಂಗೆ ಅಂತಂದಾರ. ಹೌದಾ, ನಾವು ಏನು ಮಾಡೋದು ಬಿಡಪ್ಪ ಅಂಥೇಳಿ ಅದು 500 ರೂಪಾಯಿ ಕಳ್ಸ್ಯಾನ. ಮತ್ತು ಸೊ ಟೋಟಲ್ 3,500 ರೂಪಾಯಿ ಕಳಿಸ್ತೀವಿ ಸ್ಕ್ಯಾಮರ್ ಭೂಪೇಂದ್ರ ಸಿಂಗ್ಗೆ. ಆಯಿತು, ನೆಕ್ಸ್ಟ್ ಡೇ ಕಾಲ್ ಮಾಡಿದ ಸ್ಕ್ಯಾಮರ ಭೂಪೇಂದ್ರಗೆ. ಏನಪ್ಪ ಇಟ್ಟಿಲ್ಲೋ ಈಗರೇ ಎಲ್ಲ ಆಗಿತ್ತಲ್ಲ, ಇನ್ನೇನು ಮಾಡಿದಿ, ಇಟ್ಟಿಲ್ಲೋ ಗಿರ್ವಿ ಅಂತ ಕೇಳ್ತಾನೆ. ಅದಕ್ಕೆ ಭೂಪೇಂದ್ರ ಸಿಂಗ್ ಏನು ಹೇಳ್ತಾನೋ, ಬಿಡಿಸ್ಕೊಂಡೆ ಚೈನ್ ಅಂತೂ ಬಿಡಿಸ್ಕೊಂಡೇನಿ, ಈಗ ಬಿಡಿಸ್ಕೊಂಡು ಗೋಲ್ಡ್ ಅಂಗಡಿ ಇಡಕ್ಕೆ ಹೋಗೀನಿ. ಗೋಲ್ಡ್ ಅಂಗಡಿಯವ ನನಗೆ ನೀ ಯಾಕೋ ನಂಗೆ ಮೈನರ್ ಕಾಣಿಸತ್ತದಿ, ನೀ ಚೈನ್ ಅಡ ಇಡಕ್ಕೆ ನಾ ತೊಗೊಳಂಗಿಲ್ಲ, ಮತ್ತು ನಿಮ್ದು ಯಾರ್ದಾರ ಪೇರೆಂಟ್ಸ್ ಇದ್ರೆ ಕರ್ಕೊಂಬಾ, ಹಿಂಗೆ ಅನ್ನತಾನು ಅಂಥೇಳಿ ಭೂಪೇಂದ್ರ ಸಿಂಗ್ ಸ್ಕ್ಯಾಮರ್ಗೆ ಹೇಳ್ತಾನೆ. ಅವನಂತ ಸ್ಕ್ಯಾಮರ್ ಇದೊಳ್ಳೆ ಕತೆ ಆತ್ಲ ಮಾಯ ಅಂಥೇಳಿ ಸ್ಕ್ಯಾಮರ ತಲೆ ಚಚ್ಕೋತಾನು. ಭೂಪೇಂದ್ರ ಸಿಂಗ್ ಏನಂತಾನು, ನೋಡಪ್ಪ ಸುಮ್ಮನೆ ಯಾಕ, ನೀನ ನಮ್ಮ ಅಪ್ಪನ ಗತ್ಲೆ ಬಂದ್ಬಿಡು, ನೀನ ನಮ್ಮ ಅಪ್ಪ ಅಂತ ಹೇಳ್ತೀನಿ, ಚೈನ್ ಅಡ ಇಡ್ನು, ಮತ್ತು ರೊಕ್ಕ ಕೊಡ್ತಾನವ, ನಿನ್ನ ರೊಕ್ಕ ತೊಗೊಂಡು ನೀವು ಹೋಗಿ, ನನ್ನ ರೊಕ್ಕ ತೊಗೊಂಡು ನಾ ಬರ್ತನು ಉಳ್ಕದ್ದು ಅಂತ ಹೇಳ. ಆಯಿತು ಅಂತಂದಾನು. ಬಟ್ ಈ ಪ್ಲ್ಯಾನ್ ವರ್ಕೌಟ್ ಆಗಂಗಿಲ್ಲ, ಯಾಕಂದ್ರೆ ಸ್ಕ್ಯಾಮರ್ ಯಾಕೆ ಬರ್ತಾನೆ, ಹುಚ್ಚನವೇನು ಬರಂಗಿಲ್ಲ. ಸೊ ವರ್ಕೌಟ್ ಆಗಂಗಿಲ್ಲ ಅಂತ ಗೊತ್ತಾಗೈತಿ. ನೆಕ್ಸ್ಟ್ ಹಂಗೆ ಸ್ವಲ್ಪ ನೆಕ್ಸ್ಟ್ ಡೇಗೆ ಹೋಗೈತಿದೆ. ಭೂಪೇಂದ್ರ ಸಿಂಗ್ ಕಾಲ್ ಮಾಡ್ಯಾನು. ಭೂಪೇಂದ್ರ ಸಿಂಗ್ ಕಾಲ್ ಮಾಡಿ, ಏನಿಲ್ಲ ಮತ್ತು ನಾ ಇದನ್ನ ಬ್ಯಾಂಕ್ನಾಗ ಅಡ ಇಡಕ್ಕೆ ಪ್ಲೆಡ್ಜ್ ಮಾಡ್ತೀನಿ. ಪ್ರಾಬ್ಲಮ್ ಏನಾಗೈತೆ ಅಂತಂದ್ರೆ ಅವ್ರು ರೊಕ್ಕ ಕೊಡಾಕದ ರೆಡಿದಾರು, ಒಂದು 1,00,000 ರೂಪಾಯಿ ಏನೋ, ಒಂದೂವರೆ ಲಕ್ಷ ಏನೋ ಬರ್ತಾವ. ಅದಕ್ಕೆ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಅದಕ್ಕೆ ಪ್ರೊಸೆಸಿಂಗ್ 3,000 ರೂಪಾಯಿ ಫೀಸ್ ಐತನತ್ತಾರು. ಆ ಪ್ರೊಸೆಸಿಂಗ್ ಫೀಸ್ ಅಟ್ ಕೊಟ್ಬಿಡ್ನಂಗೆ ಅಂತಂದ. ಹಿಂಗೆ ಭೂಪೇಂದ್ರ ಸಿಂಗ ಇವು ಸ್ಕ್ಯಾಮರ್ ಅಂತೇಳಿ ಹಿಂಗೆ ಬೋಳ್ಸ್ಯಾನ್ಲ. ಸ್ಕ್ಯಾಮರ್ 10,000 ರೂಪಾಯಿ ಬಳಸ್ಕೊಂಡನು. ಸ್ಕ್ಯಾಮರ್ ಹುಚ್ಚಾಗ್ಬಿಟ್ಟ ಲಾಸ್ಟಿಗೆ. ಸ್ಕ್ಯಾಮರ್ ಬಿಟ್ಟು ಬಿಡು ಮಾರಾಯ, ನನ್ನ ನೀನ ದೊಡ್ಡ ನನಗಿಂತ ಸ್ಕ್ಯಾಮರ್ ಆಗಲಿಲ್ಲ ಅಂಥೇಳಿ ಸ್ಕ್ಯಾಮರ್ ಕೈ ಮುಗ್ದ ಭೂಪೇಂದ್ರ ಸಿಂಗ. ಮುಗಿಸ್ತು ಕತೆ. ಆಮೇಲೆ ಭೂಪೇಂದ್ರ ಸಿಂಗ್ ಇದನ್ನು ಕಂಪ್ಲೇಂಟ್ ಕೊಟ್ರಂತ ಪೊಲೀಸ್ ಸ್ಟೇಷನ್ಗೆ. ಸೊ ನಾ ನಿಮಗೆ ಸ್ಟೋರಿ ಯಾಕೆ ಹೇಳಿನಪ್ಪ ಅಂತಂದ್ರೆ, ಇದನ್ನು
ನೀವು ಭೂಪೇಂದ್ರ ಸಿಂಗ್ ಗತ್ಲೆ ಭೂಪ್ ಆಗ್ರಿ ಬುದ್ಧಿವಂತರಾಗ್ರಿ ಅಂತ ಸ್ಕ್ಯಾಮರ್ಗಳ ಕೈಯಾಗ ಸಿಗಬೇಡ್ರಿ ಅಂತ ಹೇಳಕ್ಕೆ ನಾ ಈ ಸ್ಟೋರಿ ಹೇಳೀನಿ ನಾನು ನಿಮ್ಗೆ. ನೋಡೋಣ ನಿಮ್ಮೊಳಗೆ ಎಷ್ಟು ಮಂದಿ ಈ ಥರ ಸ್ಕ್ಯಾಮ್ ಒಳಗೆಲ್ಲ ಎಸ್ಕೇಪ್ ಆಗಿರಿ. ನಿಮ್ದು ಏನಾರ ಸ್ಟೋರಿ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಬರೀರಿ ಅದನ್ನ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ತೊಗೊಂಡು ಬರ್ತಿರ್ತೀನೋ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಅಂತ ಮತ್ತೆ.